ಇನ್ನೇನು ಹೊರಗಡೆ ಹೋಗಿ ದುಡಿಯಲ್ಲ ಅಲ್ವಾ, ಮನೇಲೇ ತಾನೇ ಇದೆಯಾ ಅಷ್ಟೇ ತಾನೇ ಅಂತ ಕೆಲವ್ರು ಹೇಳ್ತಾರೆ. ಆದರೆ ಒಂದು ದಿನದಲ್ಲಿ ಒಬ್ಬ ಗೃಹಿಣಿ ಎಷ್ಟು ಕೆಲಸ ಮಾಡ್ತಾಳೆ ಗೊತ್ತಾ? ನನ್ನ ದಿನಚರಿ ಹೇಗೆ ಶುರುವಾಗತ್ತೆ ಅಂತ ನೋಡೋಣ. ಬೆಳಿಗ್ಗೆಯಿಂದ ರಾತ್ರಿ ತನಕ ಮನೇಲೇ ಇರ್ತೀಯಲ್ಲ, ಏನು ಕೆಲಸ ಮಾಡ್ತೀಯ ಅನ್ನೋರಿಗೆ ಸಾಕ್ಷಿ ಸಮೇತವಾಗಿ ನಾವೇನು ತೋರ್ಸೋಕ್ಕಾಗಲ್ಲ, ಆದರೆ ಉತ್ತರವನ್ನು ಕೊಡಬಹುದು. ಹೌಸ್ ಮೇಕರ್ ಅಥವಾ ಗೃಹಿಣಿ ದಿನವಿಡೀ ಏನು ಮಾಡ್ತಾಳೆ ಅನ್ನೋ ಪ್ರಶ್ನೆಗೆ ಇವತ್ತು ನನ್ನ ಜೀವನವೇ ಉತ್ತರ ಅಂತ ಹೇಳಬಹುದು. ಗೃಹಿಣಿ ಅಂದರೆ ಮನೆಯಲ್ಲೇ ಇರುವವಳು ಅಷ್ಟೇ ಅಲ್ಲ, ಮನೆಯನ್ನು ನಡೆಸುವಂಥ ಒಂದು ದೊಡ್ಡ ಅದ್ಭುತವಾಗಿರುವಂಥ ಶಕ್ತಿ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಎಲ್ಲರ ಕಣ್ತರಿಯುವಂಥ ಮುಂಚೆ ಅವಳ ದಿನ ಶುರುವಾಗುತ್ತೆ. ಅಂದರೆ ರಾತ್ರಿ ಎಲ್ಲರೂ ಮಲಗೋಕ್ಕಿಂತ ಲೇಟಾಗಿ ಮಲಗೋಳು ಅವರೇ, ಬೆಳಿಗ್ಗೆ ಎಲ್ಲರೂ ಎದ್ದೇಳೋದಕ್ಕಿಂತ ಮುಂಚೆ ಎದ್ದೇಳೋರು ಅವರೇ. ಮನೆ ಸ್ವಚ್ಛ ಮಾಡೋದು, ಅಡುಗೆ ಮಾಡೋದು, ಮಕ್ಕಳನ್ನು ನೋಡ್ಕೊಳ್ಳೋದು, ಹಿರಿಯರಿದ್ದರೆ ಹಿರಿಯರ ಆರೈಕೆ ಮಾಡುವಂಥದ್ದು, ಬಟ್ಟೆ ವಾಶ್ ಮಾಡುವಂಥದ್ದು, ಪಾತ್ರೆ ತೊಳೆಯುವಂಥದ್ದು, ಅಡುಗೆ ಮಾಡುವಂಥದ್ದು, ಹೀಗೆ ಒಂದಲ್ಲ ಒಂದು ಕೆಲಸ ಮುಗಿಯೋಷ್ಟರಲ್ಲಿ ಇನ್ನೊಂದು ಕೆಲಸ ಕಾಯ್ತಾ ಇರುತ್ತೆ. ಇವೆಲ್ಲ ಮಾಡುವ ಅವಳಿಗೂ ಕೂಡ ಆಯಾಸ ಆಗುತ್ತೆ. ಕೆಲವೊಮ್ಮೆ ದೇಹ ನೋವಾಗುತ್ತೆ. ಪೀರಿಯಡ್ ಸಮಯದಲ್ಲೂ ಕೂಡ ನೋವನ್ನು ಮರೆಮಾಚಿಕೊಂಡು ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸ್ತಾಳೆ ಗೃಹಿಣಿ. ಆದರೂ ನನಗೆ ಇಂದು ಆಗೋದಿಲ್ಲ ಅಥವಾ ನನ್ನ ಕೈಲಿ ಆಗೋದೇ ಇಲ್ಲಪ್ಪ ಅಂತ ಎಂದು ಕೂಡ ಹೇಳುವಂಥ ಸಾಧ್ಯವಾಗದಂಥ ದಿನಗಳು ಕೂಡ ಇರುತ್ತೆ. ಗೃಹಿಣಿಯ ಕೆಲಸಕ್ಕೆ ಸಂಬಳ ಇಲ್ಲದೆ ಇರಬಹುದು, ಆದರೆ ಅದರ ಮೌಲ್ಯ ಅಮೂಲ್ಯವಾದದ್ದು. ಒಂದು ಮನೆಯಲ್ಲಿ ಸಂತೋಷ, ಸ್ವಚ್ಛತೆ, ಊಟ, ಮಕ್ಕಳ ನಗು ಇವೆಲ್ಲದರ ಹಿಂದೆ ಗೃಹಿಣಿಯ ಪರಿಶ್ರಮ ಅಡಗಿರುತ್ತೆ. ಆದ್ದರಿಂದ ಮನೆಯಲ್ಲೇ ಇದೆಯಾ ಅಷ್ಟೇ ಅಲ್ವಾ ಎಂದು ಹೇಳೋ ಮೊದಲು ಒಂದು ದಿನ ಅವಳ ಜೊತೆ ನಡೆದು ನೋಡಿ. ಅವಳು ಮಾಡುವಂಥ ಪ್ರತಿಯೊಂದು ಕೆಲಸದ ಹಿಂದೆ ಎಷ್ಟು ಪ್ರೀತಿ, ತ್ಯಾಗ ಮತ್ತು ಜವಾಬ್ದಾರಿ ಇದೆ ಅನ್ನೋದು ಆಗ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಗೃಹಿಣಿಯರಿಗೆ ಬೇಕಾಗಿರೋದು ದೊಡ್ಡ ಬಹುಮಾನ ಅಲ್ಲ, ಅಥವಾ ಅವಳು ಮಾಡುವಂಥ ಕೆಲಸಕ್ಕೆ ಸಂಬಳ ಅಲ್ಲ. ಸ್ವಲ್ಪ ಗೌರವ, ಕೃತಜ್ಞತೆ ಮತ್ತು ಪ್ರೀತಿಯ ಮಾತು ಸಾಕು. ಒಬ್ಬ ಗೃಹಿಣಿ ಮನೆಯಲ್ಲಿ ಮಾಡುವ ಕೆಲಸ ಸುಲಭವಾಗಿ ಕಂಡರೂ ಕೂಡ ಪ್ರತಿದಿನ ಮಾನಸಿಕವಾಗಿ, ದೈಹಿಕವಾಗಿ ಎಷ್ಟು ಒತ್ತಡವನ್ನು ಅನುಭವಿಸ್ತಾರೆ ಗೊತ್ತಾ? ಮನೆಯಲ್ಲಿರೋ ಪ್ರತಿಯೊಬ್ಬರು ಹೇಳುವಂಥದ್ದು ಪರ್ಫೆಕ್ಟ್ ಆಗಿರಬೇಕು, ಅಡುಗೆ ಚೆನ್ನಾಗಿರಬೇಕು, ಮನೆ ಸ್ವಚ್ಛವಾಗಿರಬೇಕು, ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಎಲ್ಲರ ನಿರೀಕ್ಷೆಯನ್ನು ನಿಭಾಯಿಸುವುದು ಒಂದು ದೊಡ್ಡ ಒತ್ತಡ ಆಗಿರುತ್ತೆ. ಸ್ಕೂಲ್ಗೆ ಹೋಗೋ ಮಕ್ಕಳಿತ್ತು ಅಂದರೆ ಅವ್ರನ್ನ ರೆಡಿ ಮಾಡಿ, ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ, ಅವ್ರಿಗೆ ಸ್ನ್ಯಾಕ್ಸ್ ಬೇಕಾ, ಅವ್ರು ಏನು ತಿಂತಾರೆ, ಅವರ ಅಭಿರುಚಿ ಏನು, ಅವ್ರನ್ನ ಪರ್ಫೆಕ್ಟಾಗಿ ಸ್ಕೂಲ್ಗೆ ಇನ್ ಟೈಮ್ಗೆ ಕರ್ಕೊಂಡೋಗಿ ಬಿಡುವಂಥ ವ್ಯವಸ್ಥೆಯಿಂದ ಹಿಡಿದು ಸ್ಕೂಲ್ ಮಕ್ಕಳು ವ್ಯಾನ್ ಹತ್ರ ಕರ್ಕೊಂಡೋಗಿಬಿಟ್ಟು ವ್ಯಾನ್ ಬಂದ ತಕ್ಷಣ ಅವ್ರನ್ನ ಜೊತೇಲಿ ಕರ್ಕೊಂಬರೋವರೆಗೂ ತಾಯಿದೇ ಜವಾಬ್ದಾರಿ ಆಗಿರುತ್ತೆ, ಅಂದರೆ ಗೃಹಿಣಿಯದು. ಇನ್ನು ಮನೆಗೆ ಬಂದಮೇಲೆ ಮಕ್ಕಳಿಗೆ ಫ್ರೆಶ್ ಅಪ್ ಆಗಿ ಅಂತ ಹೇಳಿ ಅವ್ರಿಗೆ ಸ್ನ್ಯಾಕ್ಸ್ ಬೇಕಾ, ಹಸಿವಾಗಿದೆಯಾ, ಹೇಗಿದೆಯಾ, ಇವತ್ತಿನ ದಿನಚರಿ ಹೇಗಿತ್ತು ಅಂತ ಕೇಳೋದ್ರಿಂದ ಹಿಡಿದು ಅವರ ಹೋಮ್ವರ್ಕ್ ಮಾಡಿಸುವಂಥ ಜವಾಬ್ದಾರಿ ಕೂಡ ಗೃಹಿಣಿಯದೇ ಆಗಿರುತ್ತೆ. ತುಂಬ ಸಣ್ಣ ಪುಟ್ಟ ಮಕ್ಕಳಿದ್ದಾರೆ ಅಂತ ಅಂದರೆ ಅವರ ದಿನದ ಲಾಲನೆ ಪಾಲನೆಯನ್ನು ನೋಡ್ಕೊಳ್ಳೋಷ್ಟರಲ್ಲೇ ಒತ್ತಡ ಜಾಸ್ತಿ ಆಗಿಬಿಡುತ್ತೆ. ವಿರಾಮ ಇಲ್ಲದ ಕೆಲಸದ ನಡುವೆ ಕೂಡ ದೈಹಿಕ ಮತ್ತು ಆಯಾಸ, ಆರೋಗ್ಯದ ಸಮಸ್ಯೆಗಳಿಂದ ಕೂಡ ಬಳಲ್ತಿದ್ರು ಮುಂಜಾನೆಯಿಂದ ತಡರಾತ್ರಿವರೆಗೂ ಕೂಡ ನಿರಂತರವಾಗಿ ಕೆಲಸ ಮಾಡ್ತಾನೇ ಇರ್ತಾರೆ. ಅಡುಗೆ ಮಾಡುವಂಥದ್ದು, ಪಾತ್ರೆಗಳನ್ನು ತೊಳೆಯುವಂಥದ್ದು, ಕಸ ಗುಡಿಸುವಂಥದ್ದು, ಬೆನ್ನು ನೋವು ಮತ್ತು ಕೀಲು ನೋವುಗಳು ಕಾಣಿಸ್ಕೊಂಡ್ರೂ ಕೂಡ ಸ್ವಯಂ ನಿರ್ಲಕ್ಷ್ಯವನ್ನು ಮಾಡ್ತಾರೆ. ಕುಟುಂಬದವರ ಆರೋಗ್ಯದ ಕಡೆ ಗಮನ ಕೊಡುವ ಗೃಹಿಣಿಯರು ತಮ್ಮ ಸ್ವಂತ ಊಟ ಮತ್ತು ನಿದ್ರೆಯಲ್ಲಿ ನಿರ್ಲಕ್ಷಿಸ್ತಾರೆ. ಊಟ ಇನ್ ಟೈಮ್ಗೆ ಮಾಡೋದಿಲ್ಲ, ನಿದ್ರೆನ ಸರಿಯಾದ ಸಮಯಕ್ಕೆ ಮಾಡೋದಿಲ್ಲ. ಇದು ಅವರ ಅನಾರೋಗ್ಯಕ್ಕೂ ಕೂಡ ಕಾರಣ ಆಗಬಹುದು. ಗೃಹಿಣಿಯರೇ ಎಷ್ಟು ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅದನ್ನು ಹೈಲೈಟ್ ಮಾಡೋದಿಲ್ಲ. ಬಟ್ಟೆ ವಾಶ್ ಆಗಿಲ್ಲ ಅಂತಂದರೆ ಬಟ್ಟೆ ವಾಶ್ ಮಾಡಲೇಬೇಕು, ನಾಳೆ ಆದರೂ ನಾನೇ ಮಾಡಬೇಕು, ಯಾರು ಮಾಡಿಕೊಡ್ತಾರೆ ಅಂತ ಅವರೇ ಬಟ್ಟೆ ವಾಶ್ ಮಾಡಲೇಬೇಕು. ಇನ್ನು ಬಟ್ಟೆ ವಾಶ್ ಮಾಡಿದ್ಮೇಲೆ ಮಳೆಗಾಲ ತಡಿ ಹೋಗಿ ತಂದುಬಿಡೋಣ ಅಂಥೇಳಿ ಎತ್ಕೊಂಬರ್ಬೇಕು. ಹಾಗೆ ಇಡೋದಕ್ಕಾಗಲ್ಲ, ಮಕ್ಕಳಿರ್ತಾರೆ, ಹಾಳು ಮಾಡ್ತಾರೆ ವಾಶ್ ಮಾಡಿರೋ ಬಟ್ಟೆ ಅಂತ ಫೋಲ್ಡ್ ಮಾಡಿಡಬೇಕು. ಇನ್ನು ಮನೆ ಕೆಲಸ ಅಂತಂದಲ್ಲಿ ಇದ್ದೇ ಇರುತ್ತೆ. ಪಾತ್ರೆ ತೊಳಿಬೇಕು, ಕಸ ಹೊಡಿಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಒಂದು ಮುಗೀತು ಅನ್ನೋಷ್ಟರಲ್ಲಿ ಮತ್ತೊಂದು ಕೆಲಸಗಳು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ನಮಗೆ ಗೊತ್ತೇ ಆಗೋದಿಲ್ಲ. ನಿಮಗೆ ಗೊತ್ತಾ, ಮಾನಸಿಕವಾಗಿ ಹೆಚ್ಚಿನ ಒತ್ತಡವನ್ನು ಹಾಗೆ ಏಕಾಂಗಿತನವನ್ನು ಅನುಭವಿಸೋರು ಹೆಚ್ಚಿನ ಸಂಖ್ಯೆಯಲ್ಲಿ ಗೃಹಿಣಿಯರೇ ಆಗಿರ್ತಾರೆ. ಯಾಕೆ ಅಂದರೆ ಮನೆಯಲ್ಲೇ ತಾನೇ ಇರೋದು, ಏನು ಕೆಲಸ ಮಾಡಿದೀಯಾ ನೀನು ಅನ್ನೋ ಒಂದು ಮಾತುಗಳು ಮಾನಸಿಕವಾಗಿ ಅವ್ರನ್ನ ಕುಗ್ಗಿಸ್ಬಿಡುತ್ತೆ. ಮನೆಯಲ್ಲಿ ಅವರ
ಪತಿ ಆಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಯಾರೇ ಆಗಿರಬಹುದು, ಕೆಲಸ ಆಗಿಲ್ಲ ಅಂತ ಅಂದರೆ ನಾನು ಒಂದು ಕೆಲಸ ಮಾಡಿಕೊಡ್ತೀನಿ, ಸಪೋರ್ಟಿವ್ ಆಗಿರ್ತೀನಿ ಅನ್ನೋ ಒಂದು ಮಾತಿರಬೇಕೇ ಹೊರ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ಕೆಲಸ ಮಾಡಿದೀಯಾ ಅನ್ನೋ ಒಂದು ಮಾತು ಬಂದರೆ ಅವರ ಕಾನ್ಫಿಡೆನ್ಸ್ ಲೆವೆಲ್ನೇ ಕೊಂದುಬಿಡುತ್ತೆ. ಇನ್ನು ಪ್ರತಿದಿನ ಒಂದೇ ರೀತಿಯ ದಿನಚರಿ ಜೀವನ ಬೇಸರ ಆಗಿಸ್ಬಹುದು. ಪ್ರತಿದಿನ ಎದ್ದೇಳಬೇಕು, ಮನೆ ಕ್ಲೀನ್ ಮಾಡಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿಬೇಕು, ಅದೇ ಕೆಲಸ, ಅದೇ ಅಡುಗೆ. ಯಪ್ಪ ಯಾರಿಗೆ ಬೇಕಪ್ಪ ಈ ಜೀವನ, ಸಾಕು ಅಂತ ಅನಿಸ್ಬಿಟ್ಟಿರುತ್ತೆ. ಇನ್ನು ಕೆಲವೊಂದು ಕುಟುಂಬಗಳಲ್ಲಿ ಸಾಮಾಜಿಕ ಸಂಪರ್ಕದ ಕೊರತೆ ಇರುತ್ತೆ. ಅಂದರೆ 4 ಗೋಡೆಗಳ ಮಧ್ಯೆ ಇರೋದ್ರಿಂದ ಫ್ರೆಂಡ್ಸ್ಗಳ ಹತ್ರ, ಸ್ನೇಹಿತರೊಂದಿಗೆ ಬೆರೆಯಲು ಆಗದೆ ಇರ್ಬೋದು, ಹೊರಗಿನ ಪ್ರಪಂಚದೊಂದಿಗೆ ಸಂಪರ್ಕ ಸಾಧಿಸೋದಕ್ಕೆ ಸಮಯನೇ ಸಿಗದೆ ಇರಬಹುದು. ಇನ್ನು ಜೊತೆಯಲ್ಲಿ ಅತ್ತೆ ಮಾವ, ತುಂಬು ಕುಟುಂಬ ಇರ್ತಾರಲ್ಲ, ಅವ್ರಗಳ ಮಧ್ಯೆ ಫೋನ್ಗಳನ್ನು ಹಿಡ್ಕೊಳ್ಳಿಕ್ಕೆ ಆಗದೆ ಇರಬಹುದು. ಯಾರಾದರೂ ಏನಾದರೂ ಹೊಂದಿಬಿಡ್ತಾರೆ ಅಥವಾ ಫೋನ್ ಹಿಡ್ಕೊಂಡ್ರೆ ಅವಳು ಬೇರೆ ಏನೋ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ. ಈ ಥರ ಕೆಲವೊಂದು ರಿಸ್ಟ್ರಿಕ್ಷನ್ಸಿಂದ ಯಾವುದರಲ್ಲೂ ಸಂಪರ್ಕವನ್ನು ಮಾಡೋದಕ್ಕಾಗಲ್ಲ. ಒಂದು ಫ್ರೆಂಡ್ಸ್ಗಳ ಜೊತೆ ಇರ್ಬೋದು, ತನ್ನ ತಂದೆ ತಾಯಿ ಜೊತೆ ಮಾತಾಡೋದಕ್ಕೂ ಹಿಂದೇಟಾಗುವಂಥ ಸ್ಥಿತಿ ಕೂಡ ಇರುತ್ತೆ ಹೆಣ್ಮಕ್ಳುಗಳಿಗೆ. ಮದುವೆ ಆಗಿ ಗೃಹಿಣಿ ಅಂತ ಅನಿಸ್ಕೊಂಡಾಗ ಅವರಿಗಾಗಿ ಕೆಲವೊಂದು ಸಮಯವನ್ನೇ ಕೊಡೋದನ್ನು ಮರೆತು ಬಿಡ್ತಾರೆ. ಅವರ ಅಸ್ತಿತ್ವನೇ ಮರೆತು ಬಿಡ್ತಾರೆ ಅನ್ಬೋದು. ಒಂದು ಎಕ್ಸಸೈಸ್ ಇರ್ಬೋದು, ಯೋಗ ಇರ್ಬೋದು, ಅಥವಾ ಅವರ ಆಸೆಗಳನ್ನೆಲ್ಲ ಕೇವಲ ಸಾಸಿವೆ ಡಬ್ಬದಲ್ಲಿ ಹಾಕಿ ಕ್ಯಾಪ್ ಹಾಕಿ ಇಟ್ಬಿಟ್ಟಂಗೆ ಆಗಿಬಿಡುತ್ತೆ ಅಂತಲೇ ಅನ್ನಿಸ್ತಿರುತ್ತೆ ಅವ್ರಿಗೆ. ಏಕೆಂದರೆ ಬರೀ ಮನೆ ಕೆಲಸಗಳು, ಬಂದವ್ರನ್ನ ನೋಡ್ಕೋಬೇಕು, ಇದೇ ಆಗಿಬಿಟ್ರೆ ಅವರ ಆಸೆ ಆಕಾಂಕ್ಷೆಗಳು ಅಥವಾ ಅವರ ಸ್ಕಿಲ್ಗಳೆಲ್ಲ ಹಾಗೆ ಅಲ್ವಾ. ಇನ್ನು ಕೆಲವೊಂದು ಅಭ್ಯಾಸಗಳು, ಅವರ ಆರೋಗ್ಯ ಅದು ಸ್ಥಿತಿಗಾದ್ರೂ ಕೂಡ ಯೋಗ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ವಾಕ್ ಮಾಡಬೇಕು. ಸೊ ಇನ್ನೂ ಏನೇನೋ ಇರುತ್ತೆ. ಅದನ್ನೆಲ್ಲನೂ ಬಿಟ್ಟು ಬರೀ ಮನೆ ಕೆಲಸದಲ್ಲೇ ತೊಡಗಿದಾಗ ಅವ್ರಿಗೆ ನಿಜವಾಗ್ಲೂ ಕೂಡ ನಂದು ಅಂತ ಏನಿಲ್ಲ, ಯಾಕಾದರೂ ಮದುವೆ ಆದ್ನಪ್ಪ ನಾನು, ಎಷ್ಟು ಆರಾಮಾಗಿದ್ದೆ ಅಪ್ಪ ಅಮ್ಮನ ಜೊತೆ ನಾನು ಅಂತ ಅನಿಸೋದು ಕೂಡ ಇರುತ್ತೆ. ಹೆಣ್ಣಿಗೂ ಕೂಡ ಮನಸ್ಸಿರುತ್ತೆ, ಅದನ್ನು ಅರ್ಥ ಮಾಡಿಕೊಂಡು ಅವ್ರಿಗೂ ಕೂಡ ಅಲ್ಪ ಸ್ವಲ್ಪ ಸಮಯವನ್ನು ಕೊಡಿ. ಸಣ್ಣ ಪುಟ್ಟ ಮಕ್ಕಳಿದ್ದಾರೆ ಅಂತ ಅಂದರೆ 24/7 ನೋಡ್ಕೊಳ್ಳೇಬೇಕಾಗತ್ತೆ. ಒಂದು 5 ರಿಂದ 6 ವರ್ಷದ ಮಕ್ಳುಗಳ್ನೂ ಕೂಡ ಆ ಸಮಯದಲ್ಲಿ ಅತ್ತೆ ಮಾವ ಇದ್ದಾರಾ ಅಥವಾ ಯಜಮಾನ್ರಿರ್ಬೋದು, ಯಾರಾದರೂ ಒಬ್ಬರು ಅವರ ಸಪೋರ್ಟಿಗೆ ನಿಲ್ಲಿ. ಸ್ವಲ್ಪ ಹೊತ್ತು ನಾನು ಆ ಮಗುನ ಎತ್ಕೊತೀನಿ ಅಥವಾ ಅವ್ರ ಜೊತೆ ಆಟ ಆಡ್ತೀನಿ, ಅವ್ರಿಗೆ ಊಟ ತಿನ್ನಿಸ್ತೀನಿ, ಸ್ವಲ್ಪ ಸಮಯ ನೀವು ರೆಸ್ಟ್ ಮಾಡಿ, ಅಥವಾ ಓದೋ ಅಭ್ಯಾಸ ಇದ್ದರೆ ಓದ್ಕೊಳ್ಳಿ, ಅಥವಾ ಯೋಗ ಮಾಡುವಂಥದ್ದು, ಎಕ್ಸಸೈಸ್ ಮಾಡುವಂಥದ್ದು, ಈ ಥರ ಕೆಲವೊಂದು ಸಮಯವನ್ನು ನೀಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ನೋಡಿ, ಮನೆ ಕೆಲಸದ ಮಧ್ಯೆ ಮನೆ ಒಳಗಡೆ ಬಂದು ಕುಕ್ಕರ್ ಓಪನ್ ಮಾಡಿ ಅನ್ನ ತಿಂದ್ಕೊಂಡು ಮನೆಯಿಂದ ಹೊರಗಡೆ ಹೋಗಿ ಎಷ್ಟು ಕೀಟ್ಲೆ ಮಾಡಿದೆ ಈ ಕೋತಿ ಅಂತ ಅಂದರೆ, ಹೊರಗಡೆ ಹಾಕಿರುವಂಥ ಬಾಳೆದಿಂಡನ್ನೆಲ್ಲ ತಿಂತಾಯಿದೆ, ಮೆಣಸಿನ್ಕಾಯಿನೆಲ್ಲ ಕಿತ್ತು ಹಾಕ್ಬಿಟ್ಟಿದೆ ಗಿಡದಿಂದ, ಮತ್ತು ಡಸ್ಟ್ಬಿನ್ ಇಟ್ಟಿದ್ರೆ ಡಸ್ಟ್ಬಿನಲ್ಲಿರೋ ಕಸ ಎಲ್ಲ ಹಾರಾಕ್ಬಿಟ್ಟು ಹೋಗ್ಬಿಟ್ಟಿದೆ. ಮನೆ ಕೆಲಸದ ಜೊತೆ ಇವುಗಳು ಕೂಡ ಕಾಟ ಕೂಡ ಸಹಿಸ್ಕೋಬೇಕು. ಇನ್ನು ಹೆಚ್ಚಿನ ಗೃಹಿಣಿಯರು ಅನುಭವಿಸಿರುವಂಥದ್ದು ಆರ್ಥಿಕ ಅವಲಂಬನೆ. ಸ್ವಂತ ಸಂಪಾದನೆ ಇಲ್ಲದಿರೋದ್ರಿಂದ ಸಣ್ಣ ಪುಟ್ಟ ಖರ್ಚಿಗೂ ಕೂಡ ಮತ್ತೊಬ್ಬರ ಕೇಳಬೇಕಾಗತ್ತೆ. ಸ್ವಾಭಿಮಾನಕ್ಕೆ ಧಕ್ಕೆ ಆಗಬಹುದು ಅನ್ನೋ ಒಂದು ಅಭಿಪ್ರಾಯ ಇರುತ್ತೆ. ಅವ್ರು ದುಡಿತಾ ಇದ್ದರೆ ಅಟ್ಲೀಸ್ಟ್ ನಾನು ಓದಿರೋದಕ್ಕಾದರೂ ನಾನು ದುಡಿಯುವಂಥದ್ದು ಹಾಗೇದಿದ್ದರೆ, ನನಗೇನು ಬೇಕು ನಾನು ಅದನ್ನು ತೊಗೋಬೋದಾಗಿತ್ತು. ಪ್ರತಿಯೊಂದಕ್ಕೂ ಗಂಡನ ಹತ್ರ ಕೈ ಚಾಚಬೇಕು, ಅತ್ತೆ ಮಾವನ ಹತ್ರ ಪರ್ಮಿಷನ್ ತೊಗೋಬೇಕು. ಅವ್ರು ತಗೋ ಅಂದರೆ ಮಾತ್ರ ಗಂಡ ದುಡ್ಡು ಕೊಡ್ತಾನೆ, ಇಲ್ಲಾಂದರೆ ಗಂಡನ ಹತ್ರ ಇದ್ದಾಗ ಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಮ್ಮ ಅಂತ ಬೈದು ಬಿಡ್ತಾರೆ. ಅಂಥ ಸಿಚುವೇಷನ್ನಲ್ಲಿ ಸಣ್ಣ ಪುಟ್ಟದಕ್ಕೂ ನಾನು ಇವ್ರನ್ನ ಕೇಳಬೇಕಲ್ಲ ಅನ್ನೋ ಒಂದು ಸ್ವಾಭಿಮಾನ ಅಡ್ಡಿ ಆಗುತ್ತೆ. ಆವಾಗ ಮನಸ್ತಾಪಗಳು ಕೂಡ ಆಗುತ್ತೆ, ಸಂಬಂಧ ಬಿರುಕು ಬಿಡುವಂಥ ನಿರೀಕ್ಷೆ ಕೂಡ ಬರುತ್ತೆ. ಹಾಗೆ ಗೃಹಿಣಿಯರು ಪೀರಿಯಡ್ಸ್ ಅಂದರೆ ಋತುಚಕ್ರ ಸಮಯದಲ್ಲಿ ತುಂಬ ಸಂಕಟವನ್ನು ಅನುಭವಿಸ್ಬೇಕಾಗತ್ತೆ. ದೈಹಿಕ ಹೊಟ್ಟೆ ನೋವಿರ್ಬೋದು, ದೈಹಿಕವಾಗಿ ಸೊಂಟ ನೋವು ಮತ್ತು ಕಾಲು ಸೆಳೆದಂತಹ ಅತಿ ಹೆಚ್ಚು ನೋವಿನ ಹಿಂಸೆಯನ್ನು ಕೂಡ ಪಡೀತಿರ್ತಾರೆ. ವಿಶ್ರಾಂತಿ ಪಡೆಯಲು ಕೂಡ ಸಾಧ್ಯವಾಗೋದೇ ಇಲ್ಲ. ಮೂಡ್ ಸ್ವಿಂಗ್ಸ್ ಆಗ್ಬೋದು, ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗುವಂಥದ್ರಲ್ಲಿ ಸಿಟ್ಟು, ಬೇಸರ, ಹತಾಶೆ, ಅಳು ಬರುವಂಥದ್ದು. ಹಾಗೆ ಸ್ವಲ್ಪ ಖುಷಿಯಾಗಿದ್ದರೆ ಸ್ವಲ್ಪ ನೋವು ಅಂತ ಹೇಳ್ತಿರ್ತಾರೆ. ಅದನ್ನು ಅರ್ಥ ಮಾಡಿಕೊಂಡು ಮನೆಯಲ್ಲಿ ಯಾರಿರ್ತಾರೆ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿಕೊಡ್ಬೇಕು. ಅಟ್ಲೀಸ್ಟ್ ಸ್ವಲ್ಪ ಬಿಸಿನೀರಾದರೂ ಕೊಡಲಾ ಅನ್ನೋದಕ್ಕೆ ಯಾರಾದರೂ ಒಬ್ಬರು ಮನಸ್ಸು ಮಾಡಿದರೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ.
ಅತಿಯಾದ ರಕ್ತಸ್ರಾವ ಮತ್ತು ನಿಶಕ್ತಿಯಾದಾಗ ಈ ಅತಿಯಾದ ರಕ್ತಸ್ರಾವದಿಂದ ದೇಹದಲ್ಲಿ ಶಕ್ತಿ ಇರೋದೇ ಇಲ್ಲ. ಅಡುಗೆ ಮನೆಯಲ್ಲಿ ನಿಂತು ಕೆಲಸ ಮಾಡಬೇಕಾಗತ್ತೆ, ಅದು ಅನಿವಾರ್ಯತೆ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ನಮ್ಮ ಹಿಂದಿನ ಕಾಲದಲ್ಲಿ 3 ದಿನಗಳ ಕಾಲ ಅವರು ಋತುಚಕ್ರವಾದಾಗ ಅತ್ತೆ ಮಾವ ಇದ್ದರೆ ಅತ್ತೆ ಮಾವ ಅಡುಗೆ ಮಾಡಿಕೊಡ್ತಿದ್ರು, ಇಲ್ಲ ಅಂತ ಅಂದರೆ ಗಂಡನೇ ಮಾಡ್ತಿದ್ರು. ರೆಸ್ಟ್ ತಗೊಳ್ಳಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಮನೆ ಒಳಗೆ ಬರಬೇಡ ಅಂತ ಹೇಳಿಬಿಟ್ಟು ಆ 3 ದಿನ ಅವ್ರಿಗೆ ಏನೆಲ್ಲ ಇಷ್ಟ ಆಗುತ್ತೆ ಆ ಅಡುಗೆಗಳನ್ನು ಮಾಡಿ ಬಡಿಸ್ತಾಯಿದ್ರು. ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೇಳಿ ಅವ್ರಿಗೆ 3 ದಿನವೂ ಕೂಡ ಬಿಸಿ ಬಿಸಿ ನೀರು ಹಾಕಿ ಸ್ನಾನ ಮಾಡಿಸಿ ದೇಹಕ್ಕೆ ವಿಶ್ರಾಂತಿ ಸಿಗಲಿ ಈ ಸಮಯದಲ್ಲಿ ಅಂತ ನಿದ್ರೆ ಮಾಡಲಿಕ್ಕೆ ಬಿಡ್ತಿದ್ರು. ಆದರೆ ಈ ಕಾಲದಲ್ಲಿ ಅವರು ಋತುಮತಿ ಆದರೂ ಅಷ್ಟೇ, ಋತುಚಕ್ರದಲ್ಲಿದ್ದರೂ ಅಷ್ಟೇ, ಏನಾದರೂ ಅಷ್ಟೇ, ಆರಾಮಾಗಿದ್ದರೂ ಅಷ್ಟೇ, ನೀವೇ ಮಾಡಬೇಕು, ನೀವೇ ತಿನ್ನಬೇಕು. ಅಟ್ಲೀಸ್ಟ್ ಒಂದು ಹೋಟೆಲಲ್ಲಿ ತರಿಸ್ಕೊಡ್ತೀರಾ? ಸಾಧ್ಯನೇ ಇಲ್ಲ, ಹೋಟೆಲ್ ಊಟ ತಿನ್ನೋದೇ ಇಲ್ಲ ಅನ್ನೋ ಥರ ಹಾಡ್ತಾರೆ. ಅದನ್ನು ಬಿಡಿ. ಗೃಹಿಣಿಯನ್ನು ಅರ್ಥ ಮಾಡ್ಕೊಳ್ಳಿ. ಅವರು ನಿಶಕ್ತಿಯಲ್ಲಿದ್ದಾಗ ಅಥವಾ ಅವ್ರ ಕಷ್ಟದಲ್ಲಿದ್ದಾಗ ಮನೇಲಿರೋವರು ಸಪೋರ್ಟಿವ್ ಆಗಿ ನಿಂತರೆ ಗೃಹಿಣಿ ಎಂದಿಗೂ ಕೂಡ ನಿಮ್ಮನ್ನು ಯಾವುದೇ ಸಿಚುವೇಷನಲ್ಲಿದ್ದರೂ ಕೈ ಬಿಡೋದಿಲ್ಲ. ಇನ್ನು ನೋವನ್ನು ನುಂಗಿ ನಗುವುದು. ತಮ್ಮ ನೋವನ್ನು ಯಾರಿಗೂ ಹೇಳ್ಕೊಳ್ಳೋಕ್ಕಾಗದೆ ಮಾತ್ರೆಗಳನ್ನು ನುಂಗಿದ್ರೂ ಸಹ ದಿನದ ಕೆಲಸಗಳನ್ನು ಮುಗಿಸಲೇಬೇಕಾಗತ್ತೆ ಗೃಹಿಣಿಯರು. ಮನೆಯಲ್ಲಿ ಯಾವುದೇ ಸಹಾಯಕರು ಅಂದರೆ ಹೆಲ್ಪರ್ಸ್ಗಳು ಇಲ್ಲದೇ ಇದ್ರೂ ಕೂಡ ಇದರಿಂದೆಲ್ಲ ಆಗುವಂಥ ಒತ್ತಡಗಳು ಜಾಸ್ತಿನೇ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಏನಾದರೂ ಹೈಪರ್ ಆ್ಯಕ್ಟಿವ್ ಆಗಿರುವಂಥ ಮಕ್ಕಳಿದ್ರೆ, ಸಣ್ಣ ಪುಟ್ಟ ಮಕ್ಕಳಿದ್ರಂತೂ ಒಂದು ಕೆಲಸ ಮುಗಿಸಿದ್ರೆ 3 ಕೆಲಸ ಕೊಟ್ಟಿರ್ತಾರೆ. ಅಂಥದ್ರಲ್ಲೂ ನನ್ನ ಮಗನಂಥ ಮಗ ಇತ್ತು ಅಂತಂದರೆ ತುಂಬಾ ಕೆಲಸನ ಕೊಡುವಂಥ ಮಗ ಅಂತ ಹೇಳ್ಬೋದು. ಯಾಕೆಂದರೆ ಏನಾದರೂ ಅಷ್ಟೇ ಫಿನಿಷ್ ಮಾಡಿದ್ದೀನಪ್ಪ ಅಂತ ಬರೋಷ್ಟರಲ್ಲಿ 4-5 ಕೆಲಸ ಕೊಟ್ಟಿರ್ತಾನೆ. ಅವನ ಆಟ ಸಾಮಾನು ಹಾಕಿರ್ಬೋದು, ಅಥವಾ ಅವ್ರ ಅಕ್ಕನ ಕರ್ಕೊಂಡು ಬರ್ತೀನಿ ಅಂತ ಶೂಗಳನ್ನ ಎಲ್ಲಂದ್ರಲ್ಲಿ ಬಿಸಾಕಿರ್ಬೋದು, ಪೆನ್ಸಿಲ್ನೆಲ್ಲ ತೆಗ್ದು ಗೋಡೆ ಮೇಲೆ ಗಿಚ್ಚಿರ್ಬೋದು. ಈ ಥರ ಇನ್ನು ಅವ್ರ ಅಕ್ಕನೂ ಬಂದರು, ಕರ್ಕೊಂಡು ಬಂದ್ವಿ. ಇನ್ನೂ ಕೆಲಸ ಮುಗೀತು ಅನ್ನೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗ್ತಾಯಿದೆ. ಅಲ್ಲಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ ಏನಾದರೂ ಕೊಡ್ತೀರಾ ಅಂತ ಕೇಳ್ತಾರೆ. ಏನು ಮಾಡಿಕೊಡೋದಪ್ಪ ಸ್ನ್ಯಾಕ್ಸ್ ಅಂತ ಯೋಚನೆ ಮಾಡಬೇಕು. ಇನ್ನು ಬೆಳಿಗ್ಗೆ ಆಯಿತು ಅಂದರೆ ತಿಂಡಿ ಏನು ಮಾಡಬೇಕು ಅಂತ ಯೋಚನೆ, ಸಂಜೆ ಆಯಿತು ಅಂದರೆ ಅಡುಗೆ ಏನು ಮಾಡಬೇಕು ಅನ್ನೋ ಯೋಚನೆ. ನಮ್ಮ ಇಷ್ಟದಂಗೆ ತಿಂಡಿನೂ ಮಾಡೋಕ್ಕಾಗಲ್ಲ, ನಮಗಿಷ್ಟ ಅಂತ ಅಡುಗೆನೂ ಮಾಡೋಕ್ಕಾಗಲ್ಲ. ಪ್ರತಿಯೊಂದನ್ನು ಮಕ್ಕಳನ್ನ ಕೇಳೇ ಮಾಡಬೇಕು. ಏನು ತಿಂತೀಯಪ್ಪ, ಏನು ಇಷ್ಟ. ಇನ್ನೊಂದು ಗಂಡನ್ನು ಕೇಳಲೇಬೇಕು, ನಿನಗೇನು ಇಷ್ಟ, ಏನು ಅಡುಗೆ ಮಾಡಿಕೊಡ್ಬೇಕು ಅಂತ. ಯಾಕೆಂದರೆ ನಾನು ತಾನೇ ತಂದುಕೊಡೋದು, ನನಗೇನು ಇಷ್ಟ ಕೇಳಿ ಮಾಡು, ನಿಮ್ಮ ಅಪ್ಪನ ಮನೆಯಿಂದ ನಾ ತರ್ತೀಯಾ ಅಂತಾರಲ್ಲ, ಅದಕ್ಕೆ. ಫೈನಲಿ ಮದುವೆ ಆದಮೇಲೆ ಅವಳ ಆಸೆ ಆಕಾಂಕ್ಷೆಗಳು ಎಷ್ಟೊಂದು ಅವಳ ಅಭಿರುಚಿಗಳನ್ನೆಲ್ಲ ಸಾಸಿವೆ ಡಬ್ಬದಲ್ಲಿ ಕ್ಯಾಪ್ ಹಾಕಿ ತಿಕ್ಬಿಡ್ಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಸಮ್ಟೈಮ್ ಹಾಗೇ ಎಲ್ಲರಿಗೂ ಅರ್ಥ ಮಾಡ್ಕೊಳ್ಳುವಂಥ ಗಂಡ ಸಿಗೋದಿಲ್ಲ, ಅಥವಾ ಎಲ್ಲ ಹೆಣ್ಣುಮಕ್ಳುಗಳೂ ಅವ್ರಿಗೆ ಹೊಂದ್ಕೊಳ್ಳುವಂಥ ಅತ್ತೆ ಮಾವ ಫ್ಯಾಮಿಲಿ ಸಿಗೋದಿಲ್ಲ. ಇಲ್ಲ ಹೊಂದ್ಕೋತಾರೆ, ಎಲ್ಲ ಅರ್ಥ ಮಾಡ್ಕೋತಾರೆ ಅಂತ ಅಂದರೆ ಮತ್ತೊಂದು ಮಗದೊಂದು ಪ್ರಾಬ್ಲಮ್ಸ್ ಲೈಫಲ್ಲಿ ಇದ್ದೇ ಇರುತ್ತೆ. ಏನೇ ಆದರೂ ನೆಮ್ಮದಿ ಇಲ್ದಿರೋ ಜೀವನ ಆಗ್ಬಿಟ್ಟಿರುತ್ತೆ ಸಮ್ಟೈಮ್. ಇದು ಎಲ್ಲ ಮಹಿಳೆಯರಿಗೂ ಅಲ್ಲ, ಕೆಲವು ಮಹಿಳೆಯರಿಗೆ ಮಾತ್ರ, ಗೃಹಿಣಿಯರಿಗೆ ಮಾತ್ರ. ಹೌದಲ್ವಾ? ನಿಮಗೂ ಹಾಗಂತ ಅನಿಸಿದೆಯಾ? ಸೊ ಮಳೆ ಜೋರಾಯಿತು, ಮಳೆ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಹಂಗಾಗಿ ಮಕ್ಕಳಿಗೆ ಏನಾದರೂ ಬೇಕು ಅಂತ ಅಂದಾಗ ಏನಾದರೂ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ಟಾಗ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಸ್ನ್ಯಾಕ್ ಮಾಡಿ ಸ್ವಲ್ಪ ತಿನ್ನಿಸ್ಬಿಟ್ರೆ ಸ್ವಲ್ಪ ಹೊತ್ತು ಆಟ ಆಡ್ಕೊತಾರೆ. ಆಮೇಲೆ ಹೋಮ್ವರ್ಕ್ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ. ಇನ್ನು ಪ್ರಾಜೆಕ್ಟ್ ವರ್ಕು, ಅಸೆಸ್ಮೆಂಟು, ಅದು ಇದು. ಸೊ ಬ್ಯುಸಿ ಆಗಿಬಿಡ್ತೀವಿ. ಇನ್ನು 1-1.5 ಗಂಟೆ ಮಕ್ಕಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ನಾವು. ಇನ್ನು ಹೋಮ್ವರ್ಕ್ ಮಾಡಲಿಕ್ಕೆ ಅಂತ ಕೂತ್ಕೊಂಡ್ರೆ ಅದರಲ್ಲೂ 1 ಅವರ್ ಆಗಿಬಿಡುತ್ತೆ. ಇನ್ನು ಸಣ್ಣ ಪುಟ್ಟ ಮನೆ ಕೆಲಸಗಳು, ಕಾಫಿ ಟೀ ಕುಡ್ದಿದ್ದವರು ಹಾಲು ಕುಡಿಸಿದ್ದು, ಅಥವಾ ಈ ಥರ ಸ್ನ್ಯಾಕ್ಸ್ ಏನಾದರೂ ಅವ್ರು ಮಾಡಿಕೊಟ್ಟಿದ್ದ ಪಾತ್ರೆಗಳೆಲ್ಲ ಇರುತ್ತೆ, ಅದನ್ನು ತೊಳಿಲೇಬೇಕು. ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಅಡುಗೆ ಅನ್ನ ಸಾಂಬಾರು ಪಲ್ಯ ಅದು ಇದು ಅವ್ರಿಗೆ ಏನು ಇಷ್ಟ ಏನು ಕೇಳ್ತಾರೆಲ್ಲ ಮಾಡ್ಕೊಳ್ಳೇಬೇಕಾಗತ್ತೆ ಸಮ್ಟೈಮು. ರೆಸ್ಟ್ಲೆಸ್ ಲೈಫ್ ಅಂತ ಅಂದರೆ ಗೃಹಿಣಿಯರದೇ ಅಂತ ಹೇಳಬಹುದು. ಹೊರಗಡೆ ಹೋಗಿ ದುಡ್ಕೊಂಡು ಬರ್ಬೋದು, ಆದರೆ ಮನೆಯಲ್ಲೇ ಮಾಡುವಂಥದ್ದು ಸಿಕ್ಕಾಪಟ್ಟೆ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು, ಮನೆ ಮ್ಯಾನೇಜ್ ಮಾಡುವಂಥದ್ದು. ಇನ್ನು ಕೆಲವರು ಹೇಳ್ತಾರೆ, ನಿನಗೇನಮ್ಮ ಸಿಟಿಯಲ್ಲಿ ಇದೆಯಾ ಎಲ್ಲ ಮಾಡ್ತೀಯಾ ಅಂತ. ಸಿಟಿಯಲ್ಲೂ ಕೆಲಸ ಇರುತ್ತೆ, ಸಿಟಿಯಲ್ಲೂ ಕೆಲಸ ಮಾಡಲೇಬೇಕಾಗತ್ತೆ. ಹಳ್ಳಿ ಸಿಟಿ ಅಂತ ಅನ್ನೋದಲ್ಲ, ಹಳ್ಳಿಯಲ್ಲಿರೋರ್ಗೆ ಹಳ್ಳಿ ಜೀವನ ಗೊತ್ತು, ಸಿಟಿಯಲ್ಲಿರೋರ್ಗೆ ಸಿಟಿ ಜೀವನ ಗೊತ್ತು.
ಇನ್ನು ಪೂಜಾ ಸಮಯ ಸಂಜೆ ಗೋಧೂಳಿ ಸಮಯದಷ್ಟರಲ್ಲೇ ಪೂಜೆಗಳಾಗಬೇಕು, ಪೂಜಾ ಸಾಮಾನು ತೊಳಿಬೇಕು, ಅದಕ್ಕೆ ಏನು ಬೇಕು ಏನು ಬೇಡ, ಯಾವ ವಾರದಲ್ಲಿ ಯಾವ್ಯಾವ ದೇವರುಗಳಿಗೆ ಪೂಜೆ ಮಾಡಬೇಕು, ಇನ್ನು ಮನೆಗೆ ರಕ್ಷಣೆಗೋಸ್ಕರ ಅಥವಾ ಮನೆ ದೇವರ ಅನುಗ್ರಹಕ್ಕೋಸ್ಕರ ಏನೆಲ್ಲ ಮಾಡಬೇಕು ಪ್ರತಿಯೊಂದನ್ನು ಕೂಡ ಗೃಹಿಣಿಯರು ಮಾಡಲೇಬೇಕಾಗತ್ತೆ. ದಯವಿಟ್ಟು ಗೃಹಿಣಿಯರನ್ನ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಧೈರ್ಯವನ್ನು ಕೊಡಿ, ಹಾಗೆ ಪ್ರೋತ್ಸಾಹವನ್ನು ನೀಡಿ ಮನೇಲಿರುವಂಥವ್ರು. ಇನ್ನು ರಾತ್ರಿ ಊಟಕ್ಕೆ ಅಂತ ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪು ಬೇಳೆ ಎಲ್ಲನೂ ಹಾಕಿ ಪಪ್ಪು ಮಾಡಿದ್ದೀನಿ, ಹಾಗೆ ರೈಸ್ ಮಾಡಿದ್ದೀನಿ. ನಮ್ಮ ಪತಿ ದೇವರಿಗೆ ಮುದ್ದೆ ಮಾಡಿಕೊಡ್ಬೇಕು. ಮೊಟ್ಟೆ ರಾತ್ರಿ 3 ಜನಕ್ಕೂ ಒಂದೊಂದು ಮೊಟ್ಟೆಗಳು. 8 ಗಂಟೆ ರಾತ್ರಿ 8 ಗಂಟೆ ಅಷ್ಟರಲ್ಲೇ ಊಟಕ್ಕೆ ರೆಡಿ ಮಾಡಿಬಿಟ್ರೆ ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದೇಳ್ಬೋದು ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮ್ಗೆ. ಇನ್ನೂ ನಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತೆ ಅಂದರೆ ಮುದ್ದೆ ಮಾತ್ರ ಅವ್ರಿಗೋಸ್ಕರ ಲೇಟಾಗಿ ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲ ಅಂದಾಗ ಮಕ್ಕಳು ಊಟ ಮಾಡೋದು 8 ಗಂಟೆ 8:30 ಅಷ್ಟರಲ್ಲೇ ಅವ್ರಿಗೆ ಬಿಸಿ ಬಿಸಿ ಊಟ ಕೊಟ್ಟರೆ ತಿಂದುಬಿಟ್ಟು ಆರಾಮಾಗಿ ಮಲ್ಕೊಂಡ್ಬಿಡ್ತಾರೆ. ಇವತ್ತು ಪಪ್ಪು ಸೊಪ್ಪು ಹಾಕಿ ಪಪ್ಪನ್ನ ಮಾಡಿದ್ದೀವಿ, ಹಾಗೆ ರೈಸು ಮತ್ತು 3 ಮೊಟ್ಟೆ. ಪಲ್ಯ ಏನು ಮಾಡಿಲ್ಲ, ಬೇಕು ಅಂತಂದರೆ ಮಕ್ಕಳು ಕೇಳಿದಾಗ ಅಷ್ಟೇ ಪಲ್ಯಗಳು ಮಾಡೋದು, ಇಲ್ಲ ಅಂತಂದರೆ ಬೇಡ. ಯಾಕೆಂದರೆ ಊಟನ ವೇಸ್ಟ್ ಮಾಡಬಾರ್ದು. ಪ್ರತಿ ಸಾರಿನೂ ನಮ್ಮ ಮನೆಯವ್ರು ಹೇಳ್ತಾರೆ ಊಟ ವೇಸ್ಟ್ ಮಾಡಬೇಡಿ ಅಂತ. ಖಂಡಿತವಾಗ್ಲೂ ಯಾಕೆಂದರೆ ದುಡ್ಕೊಂಡು ತಿಂತೀವಿ. ಸೊ ಹಂಗಾಗಿ ಯಾರ ಸಪೋರ್ಟ್ ಇಲ್ಲದೇ ಕಷ್ಟಪಟ್ಟು ದುಡಿದ್ರೆ ಮಾತ್ರ ಊಟ ಅಂತ ಅನ್ನೋರಿಗೆ ಮಾತ್ರ ಅದ್ರ ಬೆಲೆ ಗೊತ್ತಾಗತ್ತೆ. ಸೊ ಇದಿಷ್ಟು ನಮ್ಮ ಗೃಹಿಣಿಯರ ದಿನಚರಿ. ಮನೆಯಲ್ಲೇ ಏನು ಮಾಡ್ತೀರಾ ಅಂತ ಕೇಳ್ತಾರಲ್ಲ, ನೋಡಿ ಎಷ್ಟು ಕೆಲಸ ಇರುತ್ತೆ. ಎಷ್ಟು ಕೆಲಸ ಮಾಡಿದ್ರೂ ಕೂಡ ಸಮಯನೇ ಸಾಕಾಗೋದಿಲ್ಲ. ಪ್ರೆಷರ್ ಬಿದ್ದೋಗುತ್ತೆ. ಸಾಕಪ್ಪ ಸಂಸಾರ ಮದುವೆ ಎಲ್ಲ ಅಪ್ಪನ ಮನೇಲಿ ಎಷ್ಟು ಹ್ಯಾಪಿಯಾಗಿದ್ವಿ ಅಂತ ಅನಿಸ್ಬಿಡುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ನಾನಿನ್ನು ಹೋಗಿ ಬರ್ತೀನಿ. ಟೇಕ್ ಕೇರ್.